ಪ್ರೀತಿ ಸ್ವರೂಪನಾದ ದೇವರೇ, ನಿಮ್ಮ ನಾಮ ಮಹಿಮೆ ಪಡಲಿ. ಒಳ್ಳೆಯ ಸಮಯದಲ್ಲಿ ನಿಮ್ಮ ಸೇವಕರನ್ನು ತಗ್ಗಿಸಿಕೊಂಡು ಇದೋ ಸ್ವಾಮಿ ಈ ಪ್ರೋಗ್ರಾಮ್ಸ್ ನೋಡತಕ್ಕ ಪ್ರತಿಯೊಂದು ಮಕ್ಕಳ ಸ್ತೋತ್ರ. ಹೌದು ಕರ್ತನೆ, ಸ್ತೋತ್ರ ರಾಜ, ಸ್ತೋತ್ರ ಏಸಪ್ಪ, ಸ್ತೋತ್ರ ರಾಜ, ಆಮೇಲೆ ಕರ್ತನೆ. ಹೌದು ಸ್ವಾಮಿ, ಇವತ್ತೊಂದು ದಿವಸ ನಾವು ಜೀವಂತವಾಗಿರೋದೇ ನಿನ್ನ ಕೃಪೆ. ಇದೋ ತಂಬಿ ಈ ಕರ್ತನೆ ಸ್ತೋತ್ರ 7ನೇ ತಿಂಗಳು, ಜುಲೈ ತಿಂಗಳಲ್ಲಿ 7ನೇ ತಿಂಗಳಲ್ಲಿ ಸ್ವಾಮಿ, ಇವತ್ತು 4ನೇ ದಿನದಲ್ಲಿ ನಿಮ್ಮ ಸೇವಕರನ್ನು ತಗ್ಗಿಸಿ ವಾಗ್ದಾನ ವಾಕ್ಯಗಳನ್ನು, ಹೌದಪ್ಪ, ದಾವೀದನ ಇಕ್ಕಟ್ಟಿಂದ ದೇವರೇ ನಿಮಗೆ ಮರಿ ಇಡುವಾಗ ಅವನು ಮರಿಯನ್ನು ಕೇಳಿ ಸದೋತ್ರ ಕೊಟ್ಟ ದೇವರು ನೀವು ತಾನೆ. ಲೈವ್ ನೋಡ್ತಕ್ಕ ಪ್ರೋಗ್ರಾಮ್ಸ್ ನೋಡ್ತಕ್ಕ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇಲೆ ಆಮೇಲೆ. ಹಾಗೆ ನಾವು ಇವತ್ತು ಸತ್ಯವೇದದಿಂದ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಗಿಗಳನ್ನು ನಾಶ ಮಾಡಬೇಕೆಂದು ಯೆಹೋವನಿಗೆ ಪ್ರಾರ್ಥಿಸುವುದು. ಆಮೇಲೆ ಯಾರಿಗಾಗಿ? ರೋಗಿಗಳನ್ನು ನಾಶ ಮಾಡುವುದಕ್ಕಾಗಿ, ಶತ್ರುಗಳನ್ನು ನಾಶ ಮಾಡುವುದಕ್ಕಾಗಿ ಇಲ್ಲಿ ಅರಸನಾದ ದಾವೀದು ದೇವರಿಗೆ ಮೊರೆ ಇಟ್ಟಿದ್ದಾನೆ. ಇಲ್ಲಿ ನೋಡ್ತಾ ಇದ್ರಿ. ಆಮೇಲೆ ದಾವೀದನ ಸಂಕೀರ್ತನೆ 55ನೇ ಅಧ್ಯಾಯ 1ನೇ ವಾಕ್ಯ, ದೇವರೇ ನನ್ನ ಮೊರೆಯನ್ನು ಆಲಿಸು, ನನ್ನ ವಿಜ್ಞಾಪನೆಗೆ ಕಿವಿ ಮುಚ್ಚಿಕೊಳ್ಳಬೇಡ. ಆಮೇಲೆ ಆಗ ನೋಡಿ, ವಾಕ್ಯದಲ್ಲಿ ನಾವು ನೋಡುವಾಗ ದಾವೀದನಿಗೆ ಬಂದ ಒಂದು ಅಪಾಯಗಳು, ವಿಪತ್ತುಗಳು, ಇಕ್ಕಟ್ಟು ಬಿಕ್ಕಟ್ಟುಗಳು, ನಾನಾ ವಿಧವಾದ ಶೋಧನೆಗಳು. ಇಂಥ ಸಮಯದಲ್ಲಿ ಅವನು ಅರಸನಾದ ದಾವೀದು ಮನುಷ್ಯರು ನಂಬಿಲ್ಲ, ದೇವರನ್ನೇ ನಂಬಿ ಮೊರೆ ಇಡ್ತಿದ್ದಾರೆ. ಆಮೇಲೆ ಎರಡನೇದು ನಾವು ನೋಡುವಾಗ ನನ್ನ ವಿಜ್ಞಾಪನೆಗೆ ಕಿವಿ ಮುಚ್ಚಿಕೊಳ್ಳಬೇಡ. ಒಂದು ವೇಳೆ ಪ್ರಿಯರೇ, ದೇವರು ನಮ್ಮ ಕೂಗನ್ನು ಕೇಳದೆ, ನಮ್ಮ ಬಿನ್ನಾಗವನ್ನು ಅವ್ರು ಕೇಳದೆ, ನಮ್ಮ ಮಾತಕ್ಕೆ ಅವ್ರು ಕಿವಿ ಮುಚ್ಚಿಕೊಂಡಿದ್ರೆ ಯಾವತ್ತೂ ನಾವು ಸತ್ತು ಮಣ್ಣಾಗಿ ಹೋಗಿರ್ತಾಯಿದ್ರು. ಆಮೇಲೆ ಹಲ್ಲೆಲೂಯಾ. ಎರಡನೇ ವಾಕ್ಯದಲ್ಲಿ ಓದುವಾಗ, ನನ್ನ ಕಡೆಗೆ ಲಕ್ಷ್ಯ ಕೊಟ್ಟು ಸದುತ್ತರವನ್ನು ದಯಪಾಲಿಸು. ಆಮೇಲೆ ನನ್ನ ಕಡೆಗೆ ಲಕ್ಷ್ಯ ಬಿಟ್ಟು ಸದುತ್ತರವನ್ನು ದಯಪಾಲಿಸು. ಅಂದರೆ ಸದುತ್ತರವಂದರೆ ನಾವು ಕೂಗುವಾಗ ದೇವರು ಕೇಳ್ತಾರೆ. ನೋಡಿ 3ನೇ ವಾಕ್ಯ, ಶತ್ರುವುಗಳ ಅಪಾರ, ದುಷ್ಟರ ಹಿಂಸೆ ಇವುಗಳ ದೆಸೆಯಿಂದ ಪ್ರಾಲಾಪಿಸುವವನಾಗಿ ಒಯ್ದಾಡುತ್ತಾ ನೆರಳುತ್ತೇನೆ. ಅವರು ನನ್ನ ಮೇಲೆ ಅಪಾಯವನ್ನು ಬರಮಾಡಿ ಕೋಪದಿಂದ ನನ್ನನ್ನು ದೇಶಿಸುತ್ತಾರೆ. ಆಮೇಲೆ ನನ್ನ ಹೃದಯವು ನೊಂದು ಬೆಂದಾದೆ, ಮರಣ ಭಯವು ಆವರಿಸಿಕೊಂಡಾದೆ, ಅಂಜಿ ನಡುಗುತ್ತೇನೆ, ದಿಗುಲು ನನ್ನನ್ನು ಹಿಡಿದಾದೆ. ಆಮೇಲೆ ಹಲ್ಲೆಲೂಯಾ. ಆಗ ನೋಡಿ, ಅರಸನಾದ ದಾವೀದನ ಒಂದು ಇಕ್ಕಟ್ಟಿನ ಮಧ್ಯದಲ್ಲಿ, ಬಿಕ್ಕಟ್ಟಿನ ಮಧ್ಯದಲ್ಲಿ, ಕಣ್ಣೀರಿನ ಮಧ್ಯದಲ್ಲಿ ತನ್ನ ಕುಟುಂಬದವರೆಲ್ಲ ಕೈ ಬಿಟ್ಟರು. ಅಂಥ ಸಮಯದಲ್ಲಿ ಕೂಡ ದಾವೀದ ದೇವರಿಗೆ ಮೊರೆ ಇಡ್ತಾವ್ರೆ. ಅವ್ರು ಹೇಳ್ತಾವ್ರೆ, ನನಗೆ ಮರಣ ಭಯವು ಹಿಡಿದಿದೆ, ಚಿಂತೆಯಲ್ಲಿ ಕಟ್ಟಲ್ಲಿ ಬಿದ್ದೋಗಿದ್ದೀನಿ. ಹಲ್ಲೆಲೂಯಾ. ನನ್ನ ಹೃದಯ ನೊಂದು ಬೆಂದಾದೆ. ಇವತ್ತು ಈ ಪ್ರೋಗ್ರಾಮ್ಸ್ ನೋಡುವ ನಿಮ್ಮ ಜೀವನದಲ್ಲಿ ಎಷ್ಟು ಮಂದಿಗೆ ಕುಟುಂಬದಲ್ಲಿ ಹಲವಾರು ಪ್ರಚನೆ, ಹೋರಾಟ, ಕಣ್ಣೀರು, ದುಃಖದಲ್ಲಿ ತುಂಬಲ್ಪಟ್ಟಿದ್ದೀರಾ, ಎಲ್ಲರಿಂದ ಕೈಬಿಡಲ್ಪಟ್ಟಿದ್ದೀರಾ, ನಿಮ್ಮ ಹೃದಯ ನೊಂದು ಬೆಂದಾದೆಯಾ? ನಿಮಗೆ ಮರಣ ಭಯವು ನಿಮ್ಮನ್ನು ಆವರಿಸಿಕೊಂಡಿದೆಯಾ? ಚಿಂತೆ ಮಾಡಬೇಡಿ, ಕರ್ತನಾದ ಯೇಸು ನಿಮ್ಮನ್ನೇ ರಕ್ಷಿಸಿ ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾರೆ. ಈ ಪ್ರೋಗ್ರಾಮ್ಸ್ ನೋಡಿ ನಮಗೆ ಪತ್ರಗಳನ್ನು ಬರೀರಿ, ಫೋನ್ ಮುಖಾಂತರ ಕಾಲ್ ಮಾಡಿರಿ. ದೇವರು ನಿಮ್ಮನ್ನೇ ಆಶೀರ್ವಾದ ಮಾಡಿ. ತಂದೆಯಾದ ದೇವರೇ, ನಿಮ್ಮ ಕೋಟಿ ಸ್ತೋತ್ರ. ಈ ವಾಕ್ಯ ರೂಪದಲ್ಲಿ ಇದೋ ಸ್ವಾಮಿ, ಈ ಪ್ರೋಗ್ರಾಮ್ಸ್ ನೋಡಿರುವ ಪ್ರತಿಯೊಂದು ಮಕ್ಕಳನ್ನು, ಕುಟುಂಬಗಳನ್ನು ಎಲ್ಲ ಈ ಬಿಕ್ಕಟ್ಟುಗಳಿಂದ ಬಿಡುಗಡೆ ಕೊಟ್ಟು ಆಶೀರ್ವದಿಸು, ರಕ್ಷಿಸು. ಇವರ ಮುಖದಲ್ಲಿರುವ ಕಣ್ಣೀರನ್ನು ಒರೆಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಗಾಡ್ ಬ್ಲೆಸ್. ಆಮೇನ್.